ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್. ತೋಟಗಾರಿಕೆ ಇಲಾಖೆಯ ನರ್ಸರಿ ಪ್ಲಾಂಟ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ಇವತ್ತು ಸಿಕ್ಕಿದ್ದಾರೆ ನಿಂಗರಾಜ್ ಸರು. ಸೊ ಒಂದು ವಿಡಿಯೋ ಮಾಡೋಣ, ಹೊಸ ಗಿಡಗಳು ಯಾವ್ದು ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತೀವಿ. ಸೊ ವೆಲ್ಕಮ್ ಮಾಡೋಣ ನಿಂಗರಾಜ್ ಸರ್ನ. ಸರ್ ಥ್ಯಾಂಕ್ ಯು, ನಿಮಗೆ ಮತ್ತೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ವೆಲ್ಕಮ್ ಸರ್. ಸೊ ಹೋದ ಸಲ ನಿಮ್ಮ ವಿಡಿಯೋ ತುಂಬ ವೈರಲ್ ಆಗಿತ್ತು. ಸ್ಪೆಸಿಫಿಕ್ಕಾಗಿ ಒಂದು ಗಿಡ ಅಂತ ಹುಡ್ಕೊಂಬರ್ತಾರೆ, ಅವ್ರಿಗೆ ಅಷ್ಟೊಂದು ಗಿಡಗಳ ಇದ್ದಾವೆ ತೋಟಗಾರಿಕೆಯಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿನೇ ಇರಲಿಲ್ಲ. ಸೊ ನೀವು ಕೊಟ್ಟ ಮಾಹಿತಿ ತುಂಬ ಜನಕ್ಕೆ ಅನುಕೂಲವಾಗಿದೆ. ಸೊ ನಿಮ್ಗೇನು ಅನ್ನಿಸ್ತು ಸರ್? ಸರ್, ನಾನು ನಿಮ್ಮ ಜೊತೆ ಮಾತಾಡೋಕ್ಕಿಂತ ಮುಂಚೆ ತೋಟಗಾರಿಕಾ ಇಲಾಖೆ ಪಿತಾಮಹರಾದ ಮರಿಗೌಡರನ್ನು ಸ್ಮರಿಸುತ್ತಾ, ಮತ್ತು ದಿ ನರ್ಸರಿಮೆನ್ ಕೋಆಪರೇಟಿವ್ ಸೊಸೈಟಿ ಫೌಂಡರ್ ಪ್ರೆಸಿಡೆಂಟು, ಮತ್ತು ಇದು ಏಷ್ಯಾ ರಾಷ್ಟ್ರಗಳಲ್ಲಿಯೇ ಮೊದಲನೇ ಈ ರೀತಿ ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಮ್ಮ ಕನ್ನಡ ನಾಡಿನ ಜನತೆಗೆ ಅನುಕೂಲವಾದ ಈ ಒಂದು ಸಂಸ್ಥೆಯನ್ನು ತೆರೆದಿರ್ತಾರೆ. ಅದನ್ನು ನಮ್ಮಲ್ಲಿ ಏನಾಗಿದೆ ಅಂದರೆ ಒಳಾಂಗಣ ಮತ್ತು ಹೊರಾಂಗಣ ಹಾಗೂ ಮತ್ತು ತಾರಸಿ ಗಾರ್ಡನ್ಗೆಲ್ಲ ಬೇಕಾದಂಥ ಗಿಡಗಳು ಮತ್ತು ಸಿಕೆಚರ್ ಆಗಿರಲಿ, ಟೂಲ್ಸ್ಗಳಾಗಿರಲಿ, ಮತ್ತು ಬೇಕಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಸೊ ಅಂದರೆ ಸೂಕ್ಷ್ಮಾಣು ಗೊಬ್ಬರಗಳಾಗಿರ್ಬೋದು, ನಮ್ಮಲ್ಲಿ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ನಮ್ಮಲ್ಲಿ ಒಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಒಂದು ಅವಶ್ಯ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅದರಿಂದ ನಾನು ನಿಮ್ಮಲ್ಲಿ ಈ ಹಿಂದೆ ಒಂದು ಸರಿ ಮಾಹಿತಿಯನ್ನು ಹಂಚಿಕೊಟ್ಟಿದ್ದೆ. ಅದರಿಂದ ನಮ್ಮ ಸಂಸ್ಥೆಗೆ ಒಂದು ಸ್ವಲ್ಪ ಜನಗಳ ಅಟ್ರಾಕ್ಷನ್ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದರಿಂದ ಇದೊಂದು ಎರಡನೇ ಬ್ಲಾಗಿಗೆ ನಾನು ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಮತ್ತು ಆದಷ್ಟು ನಮ್ಮ ಕೈಲಿ ಎಷ್ಟು ತಿಳಿದಿರ್ತದೆ ಅಷ್ಟು ಸಾಧ್ಯವಾದಷ್ಟು ನಿಮಗೆ ಮಾಹಿತಿನ ನಾನು ನಿಮಗೆ ನೀಡ್ತೀನಿ ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮಲ್ಲಿ ಪಾಟ್ನಲ್ಲಿ ಇಡಬೇಕಾದ ಕುಂಡಗಳನ್ನು, ವಿವಿಧ ಅಲಂಕಾರಿಕ ಕುಂಡಗಳು, ಫೈಬರ್ ಇರ್ಬೋದು, ಅಲ್ಲ ಪ್ಲಾಸ್ಟಿಕ್ ಇರ್ಬೋದು, ಮತ್ತು ಅದರಲ್ಲೇ ತುಳಸಿ ಪಾಟ್ಗಳಾಗಿರ್ಬೋದು, ಮತ್ತು ಫೈಬರ್ ಪಾಟ್ಗಳಾಗಿರ್ಬೋದು, ಮತ್ತು ವರ್ಟಿಕಲ್ ಪಾಟ್ ಆಗಿರ್ಬೋದು. ನಮ್ಮಲ್ಲಿ ಕಡಿಮೆ ಜಾಗದಲ್ಲಿ ಕಿಟಕಿಲಿ ಆಗಲಿ ಎಲ್ಲೇ ರೈಲಿಂಗ್ಸಿಗೆ ಹಾಕ್ಕೊಂಡು ವರ್ಟಿಕಲ್ ಪಾಟ್ ಪಡ್ಕೊಳ್ಳೋದಾಗಲಿ, ಮತ್ತು ಅವುಗಳನ್ನು ಗಡಲಿಕ್ಕೆ ಜಾಗ ಸ್ಟ್ಯಾಂಡ್ಗಳಾಗಿರ್ಬೋದು. ನಮ್ಮಲ್ಲಿ ಈ ಒಂದು ಸ್ಟ್ಯಾಂಡ್ಗಳು ನಮಗೆ ನೀರು ಹರಿದಂಗೆ ಅದಕ್ಕೆ ಪ್ಲೇಟ್ ವ್ಯವಸ್ಥೆನೂ ಸಹಿತ ನಮ್ಮಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಮತ್ತು ಈ ಪಾಟಿಗೆ ಮತ್ತು ಕೆಸರು ಮತ್ತು ನೀರನ್ನು ತುಂಬಿ ಲೋಟಸನ್ನು ಇದರಲ್ಲೇ ಬೆಳಿಬೋದು. ಈ ಥರ ಪಾಟ್ಗಳೆಲ್ಲ ನಮ್ಮಲ್ಲಿ, ಮತ್ತು ಬೋನ್ಸಾಯಿ ಪಾಟ್ಗಳು, ಈ ಥರ ಬೋನ್ಸಾಯಿ ಪಾಟ್ಗಳು ಅಂದರೆ ಕುಬ್ಜ ಜಾತಿಯ ಗಿಡಗಳನ್ನು ಬೆಳೀಲಿಕ್ಕೆ ಅನುಕೂಲ ಅಂತಾಗುತ್ತದು. ಈ ಥರದ ಪಾಟ್ಗಳೆಲ್ಲ ನಮ್ಮಲ್ಲಿ ಲಭ್ಯ. ಗಿಡಗಳನ್ನು ಹಬ್ಬಿಸ್ಲಿಕ್ಕೆ ಇದರ ಒಂದು ಮೇಲೆ ಮಾಸ್ಟಿಕ್ ಗಿಡಗಳನ್ನು ಹಬ್ಬಲಿಕ್ಕೆ ಅನುಕೂಲವಾಗುವಂಥ ಇದೊಂದು ಮಾಸ್ಟಿಕ್ಕು. ಇದರೊಂದು ಸ್ಪೆಗ್ನಮ್ ಮಾಸ್ ಅಂತ ಕರಿತೀವಿ ನಾವು ಇದನ್ನು. ಮೇಲ್ಗಡೆ ಆ ಸ್ಪೆಗ್ನಮ್ ಮಾಸ್ಕ್ ಹಾಕ್ಬಿಟ್ಟು ತೆಂಗಿನ ನಾರು ಹಾಕ್ಬಿಟ್ಟು ಮತ್ತು ಅದನ್ನು ಸುತ್ತಿಬಿಟ್ಟು ಒಂದು ಮಾಸ್ಟಿಕ್ ಮಾಡಿರ್ತಾರೆ. ಇದರಲ್ಲಿ ವಿಳ್ಯದೆಲೆಯನ್ನು ಹಬ್ಬಿಸ್ಕೋಬೋದು, ಮತ್ತು ಕ್ಲೈಂಬಿಂಗ್ ಯಾವುದಾದ್ರು ಗಿಡಗಳಿರೋಂಥದ್ದನ್ನು ನಾವು ಹಬ್ಬಿಸ್ಕೋಬೋದು. ಹಾಗೆಯೇ ಬಂದು ನಮಗೆ ಗಿಡಗಳಿಗೆ ಏನೇನು ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ಸು, ಸೂಕ್ಷ್ಮ ಗೊಬ್ಬರಗಳು ಯಾವುದಿದೆ, ಎಪ್ಸಮ್ ಸಾಲ್ಟ್ ಇರ್ಬೋದು, ಬೋನ್ ಮೀಲ್ ಇರ್ಬೋದು, ನೀಮ್ ಇರ್ಬೋದು, ಅದ್ಬಿಟ್ಟು ಮಸ್ಟರ್ಡ್ ಕೇಕ್ ಆಗಿರ್ಬೋದು, ಮತ್ತು ಪರ್ಲೈಟ್ ಆಗಿರ್ಬೋದು, ವರ್ಮಿಕ್ಯುಲೈಟು, ಮತ್ತು ಗೋಟ್ ಮೆನ್ಯೂರು ಆಗಿರ್ಬೋದು, ಕೌ ಮೆನ್ಯೂರು, ಅದ್ಬಿಟ್ಟೆ ವರ್ಮಿ ಕಾಂಪೋಸ್ಟು. ಈ ಎಲ್ಲ ರೀತಿಯ ನಮ್ಮಲ್ಲಿ ಗೊಬ್ಬರಗಳು ಮಾರಾಟಕ್ಕೆ ಅವಶ್ಯವಿರುತ್ತದೆ. ಹಾಗೆಯೇ ಬಂದು ನಾವು ಇಲ್ಲಿ ಒಳಾಂಗಣವಾಗಿ ನಾವು ಲಕ್ಕಿ ಬ್ಯಾಮ್ ಅಂತ ಕರಿತೀವಿ. ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ನಮಗೆ ಬಿಟ್ಟುಕೊಡ್ತವೆ. 4-5 ರೀತಿಯಲ್ಲಿ ಬ್ಯಾಂಬು ನಮ್ಮಲ್ಲಿ ಲಭ್ಯ ಇದೆ. ಇದು ಪೂಸಿಯಾ ಡಾನ್ಸಿಂಗ್ ಡಾಲ್. ಇದನ್ನು ನೋಡಿದ್ರೆ ನನ್ನ ಒಂದು ಹೂವನ್ನು, ಪ್ರತಿಯೊಂದು ಹೂವನ್ನು ಹೇಗೆ ಕಾಣುತ್ತೆ ಅಂದರೆ ಅದು ಡಾನ್ಸಿಂಗ್ ಮಾಡ್ತಿರೋ ಗೊಂಬೆ ಥರ ಕಾಣುತ್ತೆ. ಅದಕ್ಕೆ ಡಾನ್ಸಿಂಗ್ ಡಾಲ್ ಅಂತ ಕರೀತಾರೆ. ಹಾಗೆ ಲಕ್ಷ್ಮೀ ಕಮಲ, ಇವೆಲ್ಲ ಸಕ್ಯುಲೆಂಟ್ಸು. ಮತ್ತು ಇಂಡೋರು ಔಟೋರು ಪ್ರತಿ ಹೆಚ್ಚು ನೀರು ಅವಶ್ಯಕತೆ ಇಲ್ಲ, ವಾರದಲ್ಲಿ ಒಂದು ಟೈಮ್ ಮಾತ್ರ ನೀರು ಹಾಕಬೇಕು. ಹಾಗೆ ಪೆಂಟಸ್ ಕಾರ್ನಿಯಾ, ಇಡೀ ಒಂದು ವರ್ಷದಲ್ಲೆಲ್ಲ ಹೂ ಬರೋವಂಥ ಗಿಡ ಇದು. ಇದು ಇಗ್ಜೋರಾ ಡೆಮಿಸೈಡು, ಬಿಸಿಲು ಮತ್ತು ನೆರಳು ಎರಡೂ ಸಮವಾಗಿರಬೇಕು. ಮತ್ತು ಅದು ಇಡೀ ವರ್ಷ ಎಲ್ಲ ಹೂ ಇರೋಂಥ ಒಂದು ಸಣ್ಣ ಪೊದೆ ಗಿಡ ಇದು. ಇದು ಸೈಕ್ಲಾಮಿನ ಅಂತ ಹೇಳ್ಬಿಟ್ಟು ಇಂಡೋರ್ ಪ್ಲಾಂಟು. ಇದು ಹೆಚ್ಚು ತೆಂಗಿನ ನಾರಿನಲ್ಲಿ ಹಾಕಿ ಬೆಳೀತಕ್ಕಂಥದ್ದು. ಈ ತೆಂಗಿನ ನಾರು ಹೆಚ್ಚಿನ ನೀರಿನ ಅಂಶವನ್ನು ಹಿಡಿದಿರ್ತದೆ. ಅದರಿಂದ ನಾವು ನೀರನ್ನು ಲಿಮಿಟಾಗಿ ಯೂಸ್ ಮಾಡಬೇಕು. ಇದು ಕ್ರೈಸಾಂಥಮಮ್, ಇದರ ಡಬಲ್ ಕಲರ್ ಇದೆ. ಮತ್ತು ಜೇಡು, ಇದು ಏರ್ ಪ್ಯೂರಿಫೈಗೆ ಯೂಸ್ ಮಾಡ್ತೀವಿ ಇಂಡೋರ್ನಲ್ಲಿ. ಮತ್ತು ಸೆಕ್ಯುಲೆಂಟ್ಸು ಇಂಡೋರು ಮತ್ತು ಔಟ್ಡೋರ್ಗಾಗಿ ಉಪಯೋಗಿಸ್ಬೋದು. ಇದು ರೋಸು, ಗುಲಾಬಿ ಗಿಡ, ಪ್ರತಿನಿತ್ಯ ಹೂ ಸಿಗುವಂಥದ್ದು ಒಂದು ಗಿಡ ಇದು.
ಮತ್ತು ಹಾಗೆಯೇ ದಾಸವಾಳ ನಮಗೆ ದಿನನಿತ್ಯ ಹೂವು ಬೇಕು ಅಂತಂದರೆ ದಾಸವಾಳ ಪಾಟ್ಗೆ ಹಾಕೊಂಡ್ಬಿಟ್ರೆ ದಿನನಿತ್ಯ ನಮ್ಮ ಪೂಜೆಗೆಲ್ಲ ಹೂವಾಗುತ್ತೆ. ಮತ್ತು ಹೆಚ್ಚು ಬಿಸಿಲು ಬೇಕಾದರೆ 6 to 8 hours ಬಿಸಿಲು ಬಿದ್ದರೆ ಒಳ್ಳೆಯದು ದಾಸವಾಳಕ್ಕೆಲ್ಲ. ಮತ್ತು ಇದು ಜಾಮಿಯಾ, ಇದರಲ್ಲಿ 2 ಕಲರ್ ಬರುತ್ತೆ, ಗ್ರೀನ್ ಬರುತ್ತೆ ಮತ್ತು ಬ್ಲ್ಯಾಕ್ ಬರುತ್ತೆ. ಇದು ಗೋಲ್ಡನ್ ಬಾಲ್ ಅರೇಲಿಯಾ ಅಂತ ಕರಿತೀವಿ. ಇದು ಸೆಮಿ ಸೈಡ್ ಪ್ಲ್ಯಾಂಟು, ರೌಂಡ್ ಸೇಫಲ್ಲಿ ಬರುತ್ತೆ. ಇದು ಅದು ಬರ್ಡ್ ನೆಸ್ಟ್ ಫರ್ನ ಅಂತ ಇರುತ್ತೆ. ಅದ್ರಲ್ಲಿ ಬರ್ಡ್ ಕೂತ್ಕೊಂಡ್ರೆ ಗೂಡು ಮಾಡ್ಕೊಳ್ಳೋದು ಜಾಗ ಆ ಥರ ಇರೋದ್ರಿಂದ ಅದನ್ನು ಬರ್ಡ್ ನೆಸ್ಟ್ ಫರ್ನ ಅಂತ ಕರೀತಾರೆ, ಅದು BNS ಅಂತ. ಹಾಗೆ ಇದು ಚೈನಾ ಡಾಲು, ನೋಡಲಿಕ್ಕೆ ಹೊಂಗೆ ಗಿಡ ಥರ ಇದೆ, ಆದರೆ ಹೊಂಗೆ ಗಿಡ ಅಲ್ಲ, ಇಂಡೋರ್ ಪ್ಲಾಂಟು. ಇದು ಗೋಲ್ಡನ್ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ, 2 ಕಲರ್ ಬರುತ್ತೆ. ಇಂಡೋರ್ ಪ್ಲಾಂಟಾಗಿ ನಾವು ಬೆಳಿಬೋದು. ಅದು ಪೀಸ್ ಲಿಲ್ಲಿ, ಅದು ಹೆಚ್ಚು ಆಮ್ಲಜನಕನ ನಮಗೆ ಉತ್ಪತ್ತಿ ಮಾಡಿಕೊಡುತ್ತೆ. ಇಂಡೋರ್ನಲ್ಲೆಲ್ಲ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು ಅದನ್ನು. ಪೀಸ್ ಲಿಲ್ಲಿ ಅಂತ, ಸ್ಪ್ಯಾಥೋಸ್ಪಿಲಮ್ ಅಂತ ಕರಿತೀವಿ. ಇದು ಟ್ರೀ ಫರ್ನು, ಎಲ್ಲ ರೌಂಡ್ ಸೇಫಲ್ಲಿ ಬರುತ್ತೆ, ಕೆಳಗಡೆ ಗೆಡ್ಡೆ ದಪ್ಪ ಹೋದಾಗ ರೌಂಡ್ ಸೇಫಲ್ಲಿ ಬರುತ್ತೆ. ಅದು ಟ್ರೀ ಫರ್ನ್ ಅಂತ ಕರಿತೀವಿ ನಾವು ಅದನ್ನು. ಹಾಂಥೋರಿಯಮು, ಇದು ಒಂದು ಕಮರ್ಷಿಯಲ್ ಬೆಳೆ, ಇಂಡೋರ್ ಗಿಡವಾಗಿ ನಾವು ಮನೆ ಒಳಗೆ ಇಟ್ಕೋಬೋದು. ಇದು ಕೆಲಾತಿಯಾ ಲುಟಿಯಾ, ಇಂಡೋರ್ ಪ್ಲಾಂಟು, ಎಲೆ ಬಾಳೆ ಥರದ ದೊಡ್ಡದಾಗಿ ಬರುತ್ತೆ. ಇವೆಲ್ಲ ಮೆರಾಂಟ ವೆರೈಟೀಸು, ಇವೆಲ್ಲ ಚಿಕ್ಕ ಚಿಕ್ಕ ಗಿಡಗಳು, ಮನೆ ಒಳಗೆ ಮತ್ತು ಹೊರಗಡೆ ಚೆನ್ನಾಗಿ ಬರೋಂಥ ಒಂದು ಗಿಡ. ಇದು ಮೆರಾಂಟ, ಅದು ಮಾನಿಸ್ಟೆರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಹೆಚ್ಚು ಏರ್ ಪ್ಯೂರಿಫೈನ ಬಿಡುಗಡೆ ಮಾಡೋದು. ಮತ್ತು ಹಾಗೇನೆ ಬಂದು ಪಿಲೋಡೆಂಡ್ರಾನು, ಇದು ಮಾಸ್ಟಿಕಲ್ಲಿ ಕ್ಲೈಂಬಿಂಗ್ ಮಾಡೋ ಹಬ್ಬಿಸುವಂಥದ್ದು ಗಿಡ. ಇದು ಸ್ನೇಕ್ ಪ್ಲಾಂಟು. ಇದು ಹೆಚ್ಚು ನೀರಾದರೂ ಸಾಯುತ್ತೆ, ಕಡಿಮೆ ನೀರಾದರೂ ಬಾಡುತ್ತೆ. ಅಂದರೆ ತುಂಬ ಡೆಲಿಕೇಟೆಡ್ ಪ್ಲಾಂಟು, ಸೆಮಿ ಸೈಡ್ ಪ್ಲಾಂಟು. ಬ್ರಹ್ಮಲೈಡ್ ಅಂತ ಹೇಳ್ಬಿಟ್ಟು ಕ್ಯಾಕ್ಟಸ್ ಜಾಸ್ತಿ ಥರ ಹೂ ಬರುತ್ತೆ, ಅದು ಕ್ಯಾಕ್ಟಸ್ ಜಾಸ್ತಿ ಸೇರಿದ್ದು ಬ್ರಹ್ಮಲೈಡ್. ಇದು ನಳಿನ ರಕ್ವಾಲ ಅಂತ ಹೇಳ್ಬಿಟ್ಟು ಗೆಡ್ಡೆ ದಪ್ಪ ಬರುತ್ತೆ, ರೌಂಡ್ ಶೇಪಲ್ಲಿ, ಎಲ್ಲ ಸುತ್ತಲೂ ಇದು ಸುತ್ತಲೂ ಛತ್ರಿ ಆಕಾರದಲ್ಲಿ ಬೆಳೆಯುತ್ತೆ. ಗೆಡ್ಡೆ ಕೆಳಗಡೆ ಗೆಡ್ಡೆ ದಪ್ಪ ರೌಂಡ್ ಆಕಾರದಲ್ಲಿ ಬರುತ್ತೆ. ಇದು ನಳಿನ ರಕ್ವಾಲ ಅಂತೇಳಿ. ಸ್ಪೈಡರ್ ಪ್ಲಾಂಟ್ ಅಂತ ಕರಿತೀವಿ. ಇದು ಏರ್ ಪ್ಯೂರಿಫೈ ಆಗೋಂಥದ್ದು ಸ್ಪೈಡರ್ ಪ್ಲಾಂಟು. ಇವೆಲ್ಲ ಡ್ರೆಸ್ಸಿನ ವೆರೈಟೀಸು, ಸೆಮಿ ಸೈಡ್ ಪ್ಲಾಂಟ್ಗಳು ಇವೆಲ್ಲ. ಇದು ಪಿಲೋಡೆಂಡ್ರಾನು, ಹಾಗೆಯೇ ಮನಿ ಪ್ಲಾಂಟು. ಇವೆಲ್ಲನೂ ಈಗ ನೋಡಿ ನಾವು ಮಾಸ್ಟಿಕ್ ತೋರಿಸಿದ್ರೆ ಈ ಥರ ಹಾಕಿಬಿಟ್ಟಿದ್ರ ಮೇಲೆ ಕ್ಲೈಂಬಿಂಗ್ ಮಾಡಬೇಕು. ಇದು ಮಾಸ್ಟಿಕ್, ಇದು ಸ್ಪೆಗ್ನಮ್ ಮಾಸು. ಈ ಥರ ಕ್ಲೈಂಬ್ ಮಾಡೋಕ್ಕೆ ಇದು ಸ್ಟಿಕ್ ತೋರಿಸಿದ್ನಲ್ಲ ಆ ಸ್ಟಿಕ್ ಈ ಥರ ಬರುತ್ತೆ. ಹಾಗೆಯೇ ಇದು ಬಂದು ಫಿಗ್ ಫೀಡಲ್ ಲೀಫ್ ಅಂತೇಳಿ ಇಂಡೋರ್ ಪ್ಲಾಂಟ್ಸು, ಎಲೆ ದೊಡ್ಡದಾಗ ಬರುತ್ತೆ, ಒಂದು ಸಣ್ಣ ಮರ ಆಗುತ್ತೆ ಅದು. ಹಾಗೆಯೇ ಈ ಕಡೆ ಎಲ್ಲ ಹಣ್ಣಿನ ಗಿಡಗಳು, ಮೆಕೊಡೋಮಿಯಾ, ಇದೆಲ್ಲ ಸೇಲ್ಸ್ ಆಗಿರ್ತಕ್ಕಂಥದ್ದು. ಒಬ್ಬರು ರೈತರಿಗೆ ಎಲ್ಲ ಪರ್ಚೇಸ್ ಮಾಡಿ ಹಾಗೆ ಬಿಟ್ಟಿದ್ದಾರೆ ಮೆಕೊಡೋಮಿಯಾ. ಈಗ ವರ್ಲ್ಡ್ ಡ್ರೈ ಫ್ರೂಟ್ಸಲ್ಲಿ ಕಾಸ್ಟೆಡ್ ಡ್ರೈ ಫ್ರೂಟ್ಸು. ಇದು ಬಿಟ್ಟರೆ ರೇಟ್ ಬಂದು ರೇಟ್ ಬಂದು 300. ಸೇಮ್ ಬರ್ಡ್ ಥರ ಫ್ಲವರ್ ಇದೆ, ಬರ್ಡ್ ಆಫ್ ಪ್ಯಾರಡೈಸ್ ಅಂತೇಳಿ. ಡಯಾಂಥಸ್ ಸೀಸನಲ್ ಫ್ಲವರ್ಸು, ಆ ಪೆನ್ಸಿಲ್ ಕಟ್ ಅಂತಲೂ ಕರೀತಾರೆ ಅದನ್ನು. ಹಾಗೇನೇ ರೋಸ್ಮೆರಿ, ಇದನ್ನ ಒಂದು ಎಲೆ ಕಿತ್ತು ಮೂಸಿ ಎಷ್ಟು ಸೆಂಟ್ ಇರುತ್ತೆ ನಿಮಗೇನೆ ಗೊತ್ತಾಗುತ್ತೆ. ಅದನ್ನು ಮತ್ತು ರೋಸ್ಮೆರಿ ನಾವು ಆಯಿಲೆಲ್ಲ ಕೇಳಿದ್ದೀವಿ, ಮತ್ತು ತಿಂಡಿ ಎಸೆನ್ಸಿಯಲ್ಗೆಲ್ಲ ಯೂಸ್ ಮಾಡ್ತಾರೆ. ಮತ್ತು ನಾವು ಕುಡಿಯೋ ನೀರು ಹಾಕ್ಕೊಂಬಿಟ್ಟು ಅದನ್ನು ಎಲೆ ಕಿತ್ತು ಹಾಕ್ಬಿಟ್ಟು ಮಾರ ಬೆಳಿಗ್ಗೆ ನೀರು ಕುಡಿತಾರೆ. ಇದು ಪಪ್ಪಾಯಿ, ಗೋಲ್ಡನ್ ಪಪ್ಪಾಯಿ ಅಂತೇಳಿ. ಇದು ಈ ಪಪ್ಪಾಯಿ ವಿಶೇಷ ಏನಂತಂದರೆ ಕಾಯಿ ಹಿಂದಲೂ ಹಣ್ಣಾಗೋವರೆಗೂ ಫುಲ್ ಯೆಲ್ಲೋ ಕಲರ್ ಇರ್ತದೆ ಸಿಪ್ಪೆನೆ. ಆಮೇಲೆ ಹಣ್ಣು ಒಳಗಡೆ ಆರೆಂಜ್ ಕಲರ್ ಇರ್ತದೆ. ಕೋಲ್ಕತ್ತಾ ಬೀಟನ್ ಲೀಫು, ಅದು ಬಿಟ್ಟರೆ ನಮ್ಮ ಮೈಸೂರು ವಿಳೆದೆಲೆ. ಮತ್ತು ಹಾಗೆಯೇ ನಮಗೆ ಅದು ಏರ್ ಪ್ಯೂರಿಫೈ ಆಗುತ್ತೆ. ರಬ್ಬರ್ ಪ್ಲಾಂಟು, ಇಡೀ ವರ್ಷ ಎಲ್ಲ ಇರೋಂಥ ಒಂದು ಪ್ಲಾಂಟ್. ಇದು ಜಾಸ್ಮಿನ್ ಸ್ಮೆಲ್ ಬರುತ್ತೆ. ರೆಡ್ ಕಾಕಡ, ಇದು ಡೆಲ್ಲಿ ಕಾಕಡ. ಇದು ತೊಟ್ಟು ನಮ್ಮ ಲೋಕಲ್ ಕಾಕಡಕ್ಕಿಂತ ತೊಟ್ಟು ಉದ್ದ ಬರುತ್ತೆ, ಹೂವನು ದಪ್ಪ ಬರುತ್ತೆ. ಇದು ಡೆಲ್ಲಿ ಕಾಕಡ, ಇದು ನಮ್ಮ ಲೋಕಲ್ ಕಾಕಡ. ಇದು ಕಾಕಡ ಹೂವಿಂದು. ಹಾಗೇನೆ ಇದು ನಾವು ಹಳ್ಳಿನೆಲ್ಲ ನೋಡ್ತಿದ್ದೆವು ಮೊದಲೆಲ್ಲ. ಇದು ಸ್ಫಟಿಕ, ಯಾವಾಗಲೂ ಹೂವು ಇರೋಂಥದ್ದು. ಹೂವು ತುಂಬ ಸ್ಮೂತ್ ಇರುತ್ತೆ. ಹಾಗೆ ಇದು ಕೂಫಿಯಾ, ಇದು ಬಾರ್ಡ್ರ್ ಪ್ಲಾಂಟು. ಚಿಕ್ಕದ ಇಡೀ ವರ್ಷ 300 ಚಿಕ್ಕದಾಗಿ ಹೂವು ಇರುತ್ತೆ ಯಾವಾಗಲೂ. ಪಾರಿಜಾತ ಎಲ್ಲರೂ ಸಾಮಾನ್ಯ ನೋಡಿರ್ತೀವಿ, ಎಲ್ಲರೂ ಮನೆ ಮುಂದೆನೂ ಹಾಕಿರ್ತಾರೆ. ಅದು ತುಂಬ ನಮಗೆ ಸುವಾಸನೆಯನ್ನು ಕೊಡುತ್ತೆ. ಹಾಗೆಯೇ ಇವು ಗ್ರಾಂಡಿಸ್ ಪಾಮ್ ಅಂತೇಳಿ ಕರಿತೀವಿ.
ಎಲೆ ತುಂಬ ರೌಂಡ್ ಶೇಪಲ್ಲಿ ಬರುತ್ತೆ. ಪುಷ್ಯ ಬೆಳೆ ಅಂತ ಒಂದು ಗಿಡ ಇದು. ಇಂಡೋರ್ ಹಾಕ್ಬೋದು ಸರ್? ಇಂಡೋರು ಔಟ್ಡೋರ್ ಎರಡಕ್ಕೂ ಚೂಸ್ ಮಾಡ್ಬೋದು. ಮತ್ತು ಇದು ಟ್ರಾವೆಲರ್ ಪಾಮು. ಇದ್ರ ವಿಶೇಷ ಏನು ಅಂತಂದರೆ ಎಲೆ ಬಾಳೆ ಗಿಡದಂಗೆ ಇರುತ್ತೆ. ಇದು ಫುಲ್ಲು ಅದರಲ್ಲ ಮಾಮೂಲಿ ಛತ್ರಿ ಥರ ಒಂದು ಸೈಡ್ ಮಾತ್ರ ಹರಡುತ್ತೆ. ಇದು ಇದೇ ಈಗೇನಿದೆ ಇದೇ ಥರ ಬರೋದು, ಅಡ್ಡಡ್ಡ ಬರಲ್ಲ, ಸೂಕ್ಷ್ಮ ಬರಲ್ಲ. ಇದು ಟ್ರಾವೆಲರ್ ಪಾಮ್ ಅಂತ ಕರಿತೀವಿ. ಹಾಗೇನೆ ಬಂದು ಇದು ರೆಡ್ ಪಾಮು. ಇದು ರೆಡ್ ಪಾಮು ಇಂಡೋರಿಗೆ ತುಂಬ ಚೆನ್ನಾಗಿರುತ್ತೆ. ರೆಡ್ ಪಾಮು ಕಡ್ಡಿನೇ ರೌಂಡ್ ಇದಿರುತ್ತೆ, ರೆಡ್ ಇರುತ್ತೆ. ಹಾಗೇನೆ ಅರೆಕಾಲು ಟಿವ ಪಾಮು, ಇದನ್ನು ಇಂಡೋರ್ಗೆ ಯೂಸ್ ಮಾಡ್ಬೋದು. ಮತ್ತು ವೀಕ್ಲಿ ಒಂದು ಸರಿ ಹೊರಗಡೆ ಇಡಬೇಕಾಗುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂತ ಇದ್ರೆ ಹೆಚ್ಚು ನೀರು ಹಾಕ್ತಾರೆ. ಹೆಚ್ಚು ನೀರು ಹಾಕಿದಾಗ ಹಳದಿ ಬರುತ್ತೆ ಎಲೆ, ಆವಾಗ ರೋಗ ಬಂದು ಅನ್ಕೋತಾರೆ. ಅದು ರೋಗ ಅಲ್ಲ. ಅದನ್ನು ಹೇಳ್ಬೇಕು ಅಂದರೆ ಆ ಟೈಮಲ್ಲಿ ಒಂದು ಟೈಮು ಬಿಸಿಲಿಗೆ ಇಡಬೇಕಾಗತ್ತೆ. ಅವಾಗ ಸೊ ನೀರಿನಂಶ ಕಡಿಮೆ, ನೀರಿನಂಶ ಕಡಿಮೆ ಇರುತ್ತೆ. ಮತ್ತು ನೀರಿನಂಶ ಕಡಿಮೆ ಆದ್ರೂ ಹಳದಿ ಬರುತ್ತೆ ಎಲೆ ಎಲ್ಲ. ಮತ್ತು ನೀರಿನಂಶ ಜಾಸ್ತಿ ಆದ್ರೂ ಹಳದಿ ಬರುತ್ತೆ. ಅದರಲ್ಲಿ ಇದು ಆಲ್ ಸೀಸನ್ ಲಿಮೆ, ಥೈಲ್ಯಾಂಡ್ದು ಆಲ್ ಸೀಸನ್ ನೋಡಿ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಇದು ಒಂದು 8 ರಿಂದ 1 ವರ್ಷಕ್ಕೆ ಸ್ಟಾರ್ಟ್ ಆದರೆ ಇಡೀ ವರ್ಷ ಎಲ್ಲ ನಿಂಬೆ ಇರುತ್ತೆ ಇದು. ಹಾಗೆಯೇ ಹಲ್ಸು, ವಿಯೆಟ್ನಾಮ್ ಜಾಕ್ ಅಂತ ಕರಿತೀವಿ ನೋಡಿ. ನಮ್ಮಲ್ಲಿ ಇಲ್ಲಾಲೆ ನೆನ್ನೆ ಮೆಂತು ಬಟ್ ನೋಡಿ ಇಲ್ಲಾಲೆ ಈಚಾಗ್ತಾಯಿದೆ ನೋಡಿ. ಇಲ್ಲಿ ಇದೆಲ್ಲ ಈಚಿದು. ಇದು ಶಾರ್ಟ್ ಡ್ಯೂರೇಷನು, ಬೇಗ ಫಸಲು ಕೊಡೋವಂಥ ಬೆಳೆ. ಮತ್ತು ಹಾಗೆ ಇಡೀ ವರ್ಷ ಎಲ್ಲ ಬರೋ ಅಂಥದ್ದು ನೋಡಿ. ಇಡೀ ವರ್ಷ ಎಲ್ಲ ಬರೋ ಅಂಥದ್ದು ಹಲ್ಸು ಇದು. ಇವು ಸೆಮಿ ಸೈಡ್ ಪ್ಲಾಂಟು. ಬಿಸಿಲು ಬಿದ್ದಷ್ಟು ಕಲರ್ ಚೇಂಜ್ ಆಗ್ತಾ ಹೋಗ್ತಿದ್ದು. ಇದೇ ಕಲರ್ ಇರಲ್ಲ ಅಲ್ಲಿ. ಇದು ಕ್ರೋಟನ್ಸ್ ಪೆಟ್ರ ಅಂತ ಕರಿತೀವಿ. ಎಲ್ಲ ಕ್ರೋಟನ್ಸು ಬಿಸಿಲು ಬಿದ್ದಷ್ಟು ಕಲರ್ ಆಗ್ತಾ ಹೋಗ್ತಾ ಇರೋದು. ಇದು ಯುಜೇನಿಯಾ ಅಂತೇಳ್ಬಿಟ್ಟು ಇದು ಸ್ಟೆಪ್ಸಾಗಿ ಉಪಯೋಗಿಸ್ತೀವಿ. ಇದು ಎಲೆ ಏನಾಗುತ್ತೆ ಅಂದರೆ ಫುಲ್ಲು ಏನು ಕಲರ್ ಇದೆ ಈ ಕಲರ್ ಆಗುತ್ತೆ ಎಲೆ ಎಲ್ಲ ಪೂರ್ತಿ. ಹಾಗೆಯೇ ಸೈಪ್ರಸ್ಸು, ಗೋಲ್ಡನ್ ಸೈಪ್ರಸ್ಸು, ಯಾವ ಸೇಫ್ ಬೇಕಾದ್ರೂ ನಾವು ಕಟ್ ಮಾಡ್ಕೋಬೋದು. ಹಾಗೆಯೇ ಇದು ನೋಡಿ ನಾವು ಗಾರ್ಡೇನಿಯಾ ಅಂತ ಕರಿತೀವಿ. ಇದು ಹೂವು ತುಂಬ ಸ್ಮೆಲ್ ಇರುತ್ತೆ. ಇದು ಕನ್ನಡ ಮಂದಾರ ಅಂತ ಕರಿತೀವಿ ಇದನ್ನು. ಇದು ಡ್ರೆಸ್ಸಿನ ಕೊಲೋರಮ ಅಥವಾ ಮಾರ್ಜಿನೇಟ್ ಅಂತ ಕರೀತಾರೆ. ಇದು ಇಂಡೋರ್ ಲೀಟ್ರ್ ಏರ್ ಪ್ಯೂರಿಫೈ ಆಗುತ್ತಿದ್ದು. ಹಾಗೆಯೇ ಇದು ಪೆನ್ಸಿಲ್ ಪೈನು. 2 ಸೈಡು ರೋಡ್ ಸೈಡ್ ಎಂಟ್ರಿ ಕೊಟ್ಟರೆ ಫುಲ್ಲು ಸ್ಟ್ರೈಟ್ ಹೋಗುತ್ತೆ. ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಎತ್ತರ ಬರುತ್ತೆ. ಇದು ಕಣಗಲ್ ಗಿಡ ಅಂತೀವಲ್ಲ ಅದು. ಇದು ಇವೆಲ್ಲ ನೇರಿಯಮ್ಮು. ಇದರಲ್ಲೂ ಕಲರ್ಸ್ ಎಲ್ಲ ಇರುತ್ತೆ. ಹೌದು, ಕಲರ್ಸ್ ಎಲ್ಲ ಇರುತ್ತೆ. ಇದು ಪಾಟ್ ಏನಿದೆ ಸರ್, ನಮ್ಮ ಮನೆ ಒಳಗೆಲ್ಲ ನೀರು ಹೋಗುತ್ತೆ, ಓಲ್ ಹಾಕಿದರೆ ಅದರಲ್ಲಿ ಏನಾದ್ರು ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು ಪ್ಲೇಟ್ ಥರ ಒಂದು ಫಿಲ್ಟ್ರ್ ಕೊಟ್ಟಿದ್ದಾನೆ. ಈ ಫಿಲ್ಟ್ರ್ ಏನಾಗುತ್ತೆ ಅಂದರೆ ಈ ಒಳಗಡೆಗೆ ಹಾಕ್ತೀವಿ. ಆ ನೀರು ಜಾಸ್ತಿ ಆದರೆ ಇದ್ರೊಳಗೆ ಫಿಲ್ಟ್ರ್ ಆಗುತ್ತೆ. ಮತ್ತು ಅದು ಗಿಡಕ್ಕೆ ನೀರು ಹಾಕ್ತಾ ಹೋದಾಗ ಅದೇ ಅಬ್ಸರ್ವ್ ಆಗುತ್ತೆ ಪ್ರತಿಯೊಂದು ಗಿಡಕ್ಕೂ. ಚೆನ್ನಾಗಿ ಇದರಲ್ಲಿ ಯಾವ ಸೈಜ್ ಬೇಕಾದ್ರೆ ಸಿಗುತ್ತೆ. 10 ಇಂಚು, 12 ಇಂಚು, 16 ಇಂಚು. ಅದರ ರೌಂಡ್ ಶೇಪು ಮತ್ತು ಸ್ಕ್ವೇರ್ 2 ಸಿಗುತ್ತೆ ನಿಮಗೆ. ಈಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಗಿಫ್ಟ್ ಕೊಡಲಿಕ್ಕೆ ಇದರೊಳಗೆ ಅದೇ ಪಾಟಿ ಗಿಡ ಇಟ್ಕೊಂಡ್ಬಿಟ್ಟು ಅದನ್ನೇ ಗಿಫ್ಟ್ ಕೊಡ್ತಾರೆ. ಈಗ ಮೊದಲು ಬ್ಯಾಂಬುದೊಂದು ಕೊಡ್ತಿದ್ರು ಬುಟ್ಟಿನ. ಈಗ ಬ್ಯಾಂಬು ಎಲ್ಲ ಬಿಟ್ಬಿಟ್ಟಿದ್ದಾರೆ, ಬ್ಯಾಂಬು ಬಿಟ್ಬಿಟ್ಟಿದ್ದಾರೆ. ಈಗ ಇದರೊಳಗಡೆ ಪಾಟ್ ಇಟ್ಕೊಂಡು ಅದನ್ನೇ ಎಲ್ಲ ಗೆಸ್ಟ್ಗಳಿಗೆ ಕೊಡ್ತಾಯಿದ್ದಾರೆ. ನೋಡಿ ಇದು ಫಿಲ್ಟ್ರ್ ಅಲ್ಲ. ಇದನ್ನು ಇದರೊಳಗಡೆ ಇನ್ನೊಂದು ಪಾಟ್ ಹಾಕಬೇಕು ನಾವು. ಇದರೊಳಗೆ ಇನ್ನೊಂದು ಚಿಕ್ಕದ ಪಾಟ್ ಹಾಕಿ ಗಿಡ ಹಾಕಬೇಕು. ಆಮೇಲೆ ನೀರು ಫಿಲ್ಟ್ರ್ ಆಗುತ್ತೆ. ಬೇಕಾದ ತಗೊಂಡು ಹೊರಗಡೆ ಚೆಲ್ಬೋದು. ಹಾಗೆ ನೋಡಿ ನಮ್ಮಲ್ಲಿ ಟೈರೆಲ್ಲ ಯೂಸ್ ಮಾಡೋದು. ಟೈರ್ನಲ್ಲೇ ಪಾಟ್ ಮಾಡಿದ್ದಾರೆ. ರೆಕ್ಟಾಂಗಲ್ಲು. ನಮ್ಮಲ್ಲಿ ಮನೆ ಮೇಲ್ಗಡೆ ಟಾರ್ಸಿ ಮೇಲೆ ಸೊಪ್ಪು ಎಲ್ಲನೂ ಬೆಳ್ಕೊಬೋದು ಈ ಪಾಟಲ್ಲಿ. ಹಾಗೆಯೇ ನಮಗೆ ದೊಡ್ಡ ಗಿಡ ಬೆಳಿಬೇಕು ಅಂತಂದರೆ ನಮಗೆ ತುಂಬ ನಾಜೂಕಿರಬೇಕು ಪಾಟು ಅಂತಂದರೆ ಇದಿರುತ್ತೆ. ಈ ಥರ ಕಾರ್ನರ್ ಪಾಟ್ಗಳು, ಇವೆಲ್ಲ ಕಾರ್ನರ್ ಗಿಡ ಅಂತ. ಇದು ಹಾಗೆಯೇ ಬಂದು ಗ್ರೋ ಬ್ಯಾಗು. ಇದು 5 ರಿಂದ 6 ವರ್ಷ ಲೈಫ್ ಇರುತ್ತೆ. ಚಿಕ್ಕದಿಂದ ದೊಡ್ಡದವ್ರಿಗೆ ಎಲ್ಲ ಸೈಜು ಸಿಗುತ್ತೆ. ಇದು ಗ್ರೋ ಬ್ಯಾಗ್ಸು. ಮತ್ತು ಸೀಡ್ಸ್ಗಳು, ತರಕಾರಿ ಆಗಿರ್ಬೋದು, ಫ್ಲವರಿಂಗ್ ಆಗಿರ್ಬೋದು. ಮತ್ತು ನಾವು ಯಾವುದೇ ಒಂದು ಸೀಡ್ಸನ್ನು ನಾವು ಪ್ಲಾಂಟಿಂಗ್ ಮಾಡಬೇಕು ಅಂದರೆ ಯಾವುದೇ ಒಂದು ಬೀಜ ಆಗಿರಲಿ, ಆ ಬೀಜದ ಸುತ್ತಳತೆ 3ರಷ್ಟು ಆಳಕ್ಕೆ ಬೀಳಬೇಕೇ ಹೊರತು ಜಾಸ್ತಿ ಆಳಕ್ಕೆ ಬೀಳಬಾರ್ದು. ಮತ್ತು ಇದೇನಾಗುತ್ತೆ, ಕವರ್ ಮಾಡಿರ್ತಾರೆ. ಕವರ್ ಮಾಡಿಬಿಟ್ಟು ಒಂದು
3 to 2 months ಆಗಿರುತ್ತೆ. ಅವಾಗ ಏನಾಯ್ತು ಅದು ಶೀತಕ್ಕೆ ಮೆತ್ತಗೆ ಇರುತ್ತೆ. ಅದರಿಂದ ಒಂದು ದಿವಸ ಕವರ್ ಹೊಡೆದ್ಬಿಟ್ಟು ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಮಾಡೋದು ಒಳ್ಳೆಯದು. ಹಾಗೆ ಇದಕ್ಕೆ ಹೇಳಿದ್ರೆ ಅಂದರೆ 3 times ಡೆಪ್ತ್ ಇರಬೇಕು ಅಂತ. ಅಂದರೆ ನಾವು ಬೀಜದ ಸುತ್ತಳತೆ, ನಾವು ಒಂದು ಬೀಜ ಎಷ್ಟು ಗಾತ್ರ ಇರುತ್ತೆ ಆ ಬೀಜದ ಗಾತ್ರದ ಸುತ್ತಳತೆ 3ರಷ್ಟು ಆಳಕ್ಕೆ ಮಾತ್ರ ಬೀಳಬೇಕು. ಜಾಸ್ತಿ ಆಳಕ್ಕೆ ಬಿದ್ದರೆ ಅದು ಮೊಳಕೆ ಶಕ್ತಿ ಕಳ್ಕೊತವೆ. ಅದೇ ಥರ ಅಂದರೆ ಇವಾಗ ಗಿಡಗಳಿಗೆ ಗುಲಾಬಿ ಗಿಡ ಆಗಲಿ, ದಾಸವಾಳ ಗಿಡ ಆಗಲಿ, ಬೇರೆ ಗಿಡಗಳಾಗಲಿ ಎಷ್ಟು ಆಳಕ್ಕೆ ನೆಡಬೇಕು ಭೂಮಿಗೆ ಹಾಕೋದಾದರೆ? ಗುಲಾಬಿ ಗಿಡಗಳಿಗೆಲ್ಲ 1.5 ಅಡಿ ಇರಬೇಕು. ಮತ್ತು ಹಣ್ಣಿನ ಗಿಡಗಳಿಗೆಲ್ಲ 2ರಿಂದ 2.5 ಅಡಿ ಇರಬೇಕು. ಅದು ಕಾಮನ್. 2.5 ಇರಬೇಕು. ಅವಾಗ ಏನಂತ 2.5 ತುಂಬಿ ಮತ್ತೆ ನಾವು ಅದಕ್ಕೆ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸರೆಲ್ಲ ತುಂಬಿ ಆಮೇಲೆ ನಂತರ ನಾವು ಗಿಡದಲ್ಲಿ ಕವರ್ ಮಣ್ಣು ಎಷ್ಟಿದೆ ಅಷ್ಟು ಮಾತ್ರ ಊರಬೇಕು. ನಾವು ಗುಂಡಿ ಏನು ಜಾಸ್ತಿ ಹಾಳು ಮಾಡಿದಂದರೆ ಬೇರೆ ರೂಟು ಬೇಗ ಸ್ಪ್ರೆಡ್ ಆಗಲಿನ ಉದ್ದೇಶಕ್ಕೋಸ್ಕರ ಬ್ಯಾಗ್ ಮಾಡ್ತೀವಿ. ನಾವು ಚಿಕ್ಕದಾಗಿ ಗುಂಡಿ ತೆಗೆದ್ಬಿಟ್ಟು ಕವರ್ ಮಣ್ಣು ಎಷ್ಟಿದೆ ಅಷ್ಟೇ ತೆಗೆದುಬಿಟ್ಟು ಹೂಣಿದ್ರೆ ಏನಾಗುತ್ತೆ ಅಂದರೆ ಗಿಡ ಗ್ರೋತ್ ಆಗೋಲ್ಲ, ಅದಕ್ಕೆ ಲೂಸ್ ಸಿಗೋಲ್ಲ ಭೂಮಿ. ಆವಾಗ ಏನಾಗುತ್ತೆ ಅಂದರೆ ಬೇರು ಹೊರಗಡೆಗೆ ಬೇರು ಕೊಡೋಕ್ಕೆ ಅವಕಾಶ ಆಗೋಲ್ಲ. ಅದರಿಂದ ಗಟ್ಟಿಯಾಗೇ ಇರುತ್ತೆ. ಹಾಗೆ ಗಿಡ ಇದ್ದಂಗೆ ಇರುತ್ತೆ. ಅದರಿಂದ ಗಿಡ ಸ್ಪ್ರೆಡ್ ಆಗಲ್ಲ ಅಂತಾರೆ. ಅದೊಂದು ಅಂದಾಜು ಹೆಚ್ಚಿನ ಗಮನ ವಹಿಸಿ ನೀವು ಯಾವುದೇ ಗಿಡ ನೆಡಬೇಕಾದ್ರೂ 1.5ಇಂದ ಆಳ ಇರಬೇಕು. 1.5 ಅಡಿ ಆಳ ಮತ್ತು ಅಗಲ ಇರಬೇಕು. ಆ ಥರ ಮಾಡ್ಕೊಳ್ಳಿ. ಮತ್ತು ನಮ್ಮಲ್ಲಿ ಎಡ್ಜಸ್ಸು ಸಿಕೆಚಸ್ಗಳು ನೋಡಿ, ನಮ್ಮಲ್ಲಿ ಇದು ಎಡ್ಜ್ ಕತ್ತರಿಂದ ಕರಿತೀವಿ ನಾವು. ಗಿಡಗಳೆಲ್ಲ ಇದು ಮಾಡ್ಕೊಳ್ಳೋಕ್ಕೆ, ಬುಷ್ ಮಾಡ್ಕೊಳ್ಳೋಕ್ಕೆ ಎಲ್ಲಕ್ಕೂ. ಹಾಗೆಯೇ ಬಂದು ಇದು ನಾವು ಮರದ ರೆಂಬೆನ ಟ್ರಿಮ್ ಮಾಡಬೇಕು ಅಂತ ಬರುತ್ತೆ. ನಮ್ಮಲ್ಲಿ ದೊಡ್ಡ ರೆಂಬೆ ಟ್ರಿಮ್ ಮಾಡೋಕ್ಕಾಗಲ್ಲ. ಇದನ್ನು ಜಾಸ್ತಿ ಪ್ರೆಸರ್ ಹಾಕೋಂಗಿಲ್ಲ. ಸುಮ್ಮನೆ ಹಿಂಗೆ ಯಾಕಂದ್ರೆ ನಾವು ಮಾಮೂಲಿ ನಾಜೂಕ ಹಿಂಗೆ ಎಳೆದು ಸಾಕು ಕಟ್ಟಾಗುತ್ತೆ. ಇದಕ್ಕೆ ಜಾಸ್ತಿ ಪ್ರೆಸರ್ ಹಾಕೋಂಗಿಲ್ಲ. ನಾವು ನಮ್ಮ ಶಕ್ತಿನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಆದರೆ ಈಗ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ರೇಟೂ. ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ಇಷ್ಟು ನಾವು ಈಗ ಏನು ಪ್ರೆಸ್ ಪ್ರೆಸ್ ಮಾಡಿದರೆ ಆರಾಮಾಗಿ ರೆಂಬೆ ಕಟ್ ಮಾಡ್ಬೋದು. ಹಾಗೆಯೇ ಕೂಡ ನಾವು ಒಂದು ಗಿಡ 2 ಗಿಡ ಇಟ್ಕೊಂಡಿದ್ದೀವಿ, ನಾವು ಬ್ರಾಂಚಸ್ ಕಟ್ ಮಾಡಬೇಕು ಅಂತಂದರೆ ಆಮೇಲೆ ಸಿಕೆಚರ್ ಸಿಗುತ್ತೆ. ಇದು 240 mm, ಅದು ಬಿಟ್ಟರೆ 200 mm ಈ ಥರ ಇದೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆಲ್ಲ ಸರ್ ನಮ್ಮದೊಂದು ನಮ್ಮ ರೊಟ್ಟೆ ಗಾತ್ರದ ಸೈಜ್ ಅದನ್ನೇ ಕಟ್ ಮಾಡಬೇಕು ಅಂದರೆ ಇದು ಪ್ರೂನಿಂಗು ಗರಸ ಇದೆ. ಇದನ್ನು ಆರಾಮಾಗಿ ಹಿಂದೆ ಮುಂದೆ ಆಡಿಸಿ 2 ಕಡೆನೂ ಸೈಡ್ ಕುಯ್ಯುತ್ತೆ. ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಮಗೆ ಡಿಬ್ಲರು ಮತ್ತು ಮಣ್ಣೆಲ್ಲ ತುಂಬಬೇಕು. ನಾವು ಏನು ಮಾಡೋದು, ಯಾವ ಥರ ಇದು ಮಾಡೋದು ಅಂದರೆ ಹಾಗೆ ನಾವು ಗಿಡ ಎಲ್ಲ ಕಳೆ ತೆಗಿಬೇಕು ಅಂದರೆ ಇವೆಲ್ಲ ಟೂಲ್ಸ್ ಇವು. ಡಿಬ್ಲರು ಹಾಗೇನು ನೋಡಿ, ಈಗಾಗಲೇ ನಮಗೆ ರೆಡಿ ಈಗಾಗಲೇ ಬಾಕ್ಸ್ ಬಂದೆ ಸೀಡ್ಸಿಂದು. ನಾವೀಗ ಅವಾಗ ರಾಕಿ ಜೋಡಿಸ್ಬೇಕು. ಮತ್ತು ಕಸ್ಟಮರು ಬಂದು ಕೇಳ್ತಲೇ ಇರ್ತಾರೆ. ಇವತ್ತು ಬಂದಿದೆ ಸ್ಟಾಕು. ಹಾಗೆಯೇ ನೋಡಿ, ನಾವು ನಮ್ಮ ಮರದ ದೊಡ್ಡ ರೆಂಬೆ ಕಟ್ ಮಾಡೋಕ್ಕಾಗಲ್ವಲ್ಲ, ಏನು ಮಾಡಬೇಕು ಅಂತಂತಾರೆ. ಅದರಿಂದ ಇದನ್ನು ಸುಮಾರು ಒಂದು ನಿಂತಿದ್ದಲ್ಲೇ ನಾವು ಇದಕ್ಕೊಂದು ರಾಡ್ ಫಿಕ್ಸ್ ಮಾಡ್ಕೊಂಬಿಟ್ಟು ನಿಂತಿದ್ದಲ್ಲೇ ಮರದ ರೆಂಬೆನ ಆರಾಮಾಗಿ ಕಟ್ ಮಾಡ್ಬೋದು. ಪ್ರತಿಯೊಬ್ಬರೂ ಗಿಡಗಳನ್ನ ಬೆಳೆಸಿ. ನೀವು ಉಸಿರಾಡೋ ಗಾಳಿ ತುಂಬ ಶುದ್ಧವಾಗಿರಲಿ, ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ಎಲ್ಲ ಮಾಹಿತಿ ಕೊಟ್ಟಂಥ ನಿಂಗರಾಜು ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಹೀಗೆ ಮಾಹಿತಿಗಳನ್ನ ಪ್ರತಿಯೊಬ್ಬರಿಗೂ ಕೊಡ್ತಾಯಿರಿ. ನಿಮ್ಮ ಫೋನ್ ನಂಬರ್ನ ಹಾಕಿರ್ತೀವಿ. ಸೊ ಜಾಸ್ತಿ ಅಂದರೆ ಫೋನ್ ಮಾಡಿ ಕೇಳಿ ಈ ಗಿಡ ಇದೆಯಾ ಈ ಗಿಡ ಇದೆಯಾ ಅಂತ. ಬಟ್ ಜಾಸ್ತಿ ಅವರೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಯಾವ ಮಾಹಿತಿನ ಕೇಳಬೇಕು ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಕೇಳಿ. ಸುಖ ಸುಮ್ಮನೆ ಕಾಲ್ ಮಾಡಿ ಅವ್ರದ್ದು ಸಮಯನ ವೇಸ್ಟ್ ಮಾಡಬೇಡಿ. ಆಗ್ತಿದೆ ಅಡ್ರೆಸ್ಸು ನಾನು ಹಾಕಿರ್ತೀನಿ, ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವುದು ಗಿಡ ಬೇಕೋ ಅದು ತೊಗೊಂಡೋಗಿ. ಹೀಗೆ ನೋಡ್ತಾಯಿರಿ ABC ಚೇತನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸರ್. ನಮಸ್ಕಾರ.